ಹಾಯ್ ಎವ್ರಿವನ್. ಬೇಸಿಗೆ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಹಪ್ಪಳ ಸಂಡಿಗೆ ಮಾಡ್ಕೊಳ್ಳೋದು ತುಂಬಾ ಕಾಮನ್. ಅದರಲ್ಲೂ ಈಗ ಇರೋ ಬಿಸಿಲಲ್ಲಿ ಯಾರಪ್ಪ ಆ ಕೆಲಸನೆಲ್ಲ ಹಚ್ಕೊಳ್ತಾರೆ ಅಂತ ಯೋಚನೆ ಮಾಡ್ತಿದ್ರೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದಾದ, ಯಾವುದೇ ಕಷ್ಟ ಇಲ್ಲದೇನೆ ಜಸ್ಟ್ 10ರಿಂದ 15 ನಿಮಿಷದಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಬರೀ 2 ದಿನ ಫ್ಯಾನ್ ಗಾಳಿಯಲ್ಲಿ ಒಣಗಿಸಿ ಒಂದಿನ ಬಿಸಿಲಿಗೆ ಹಾಕಿದ್ರೆ ರೆಡಿ ಆಗೋವಂಥ ಸಬ್ಬಕ್ಕಿ ಟೊಮ್ಯಾಟೊ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಇದಕ್ಕೆ ಟೊಮ್ಯಾಟೊ ಹಾಕಿ ಮಾಡಿರೋದ್ರಿಂದ ನೋಡೋಕ್ಕೆ ಒಳ್ಳೆ ಅಟ್ರಾಕ್ಟಿವ್ ಕಲರ್, ಹಾಗೆ ಖಾರ ಹುಳಿ ಹುಳಿಯಾಗಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ, ಒಳ್ಳೆ ಚಟ್ಪಟ ಟೇಸ್ಟ್ ಇರೋ ಸಬ್ಬಕ್ಕಿ ಟೊಮ್ಯಾಟೊ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ. ಈ ಹಪ್ಪಳಕ್ಕೆ ಸುಮಾರು ದಿನ ಅಕ್ಕಿನ ನೆನೆಸ್ಕೋಬೇಕು ಅಂತ ಏನಿಲ್ಲ, ಜಸ್ಟ್ ಸಬ್ಬಕ್ಕಿನ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ 1 ಕಪ್ ಅಷ್ಟು ದಪ್ಪ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ ಈ ರೀತಿ ದಪ್ಪ ಸಬ್ಬಕ್ಕಿನೇ ತಗೊಳ್ಳಿ, ನೈಲಾನ್ ಸಬ್ಬಕ್ಕಿ ಬೇಡ. ಈ ಸಬ್ಬಕ್ಕಿನ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀವು ಬೇಕಾದರೆ ಫುಲ್ ಫೈನ್ ಪೌಡರ್ ಕೂಡ ಮಾಡ್ಕೊಳ್ಬೋದು, ಇಲ್ಲ ಸ್ವಲ್ಪ ದಪ್ಪಗೇನೆ ಗ್ರೈಂಡ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗತ್ತೆ ಆ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ಹೌದು ಅಲ್ಲೋ ಅನ್ನೋ ಹಾಗೆ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ, ಆವಾಗ ಹಪ್ಪಳ ಕರೆದಾಗ ನೋಡೋಕ್ಕೆ ಚೆನ್ನಾಗಿ ಕಾಣತ್ತೆ ಅಂತ. ಈಗ ಅದೇ ಜಾರ್ನಲ್ಲಿ 1 ಕಪ್ ಸಬ್ಬಕ್ಕಿಗೆ ಸಣ್ಣ ಸೈಜಿಂದು 4 ಹಣ್ಣು ಟೊಮ್ಯಾಟೋನ ತೊಗೊಂಡಿದ್ದೀನಿ. ಇದಕ್ಕೆ ಇದೇ ರೀತಿ ಪೂರ್ತಿ ಹಣ್ಣಾಗಿರೋ ಕೆಂಪು ಟೊಮ್ಯಾಟೋನೇ ತೊಗೊಳ್ಳಿ, ಅವಾಗ ತುಂಬ ಹುಳಿ ಅಂತ ಅನಿಸಲ್ಲ. ಈಗ ಈ ಟೊಮ್ಯಾಟೋನ ಫುಲ್ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿದಾಗ ಬೀಜ ಎಲ್ಲ ಹಾಗೆ ಇತ್ತು ಅಂದರೆ ನೀವು ಇದನ್ನು ಸೋಸ್ಕೊಂಡು ಬಳಸ್ಬೋದು, ಇಲ್ಲ ಈ ರೀತಿ ನೈಸಾಗಿ ಗ್ರೈಂಡ್ ಆಗಿದೆ ಅಂದರೆ ಇದನ್ನು ಸೋಸೋ ಅವಶ್ಯಕತೆ ಇಲ್ಲ, ಹಾಗೆ ಬಳಸ್ಬೋದು. ಕಡಾಯಿದು ಈಗಲೇ ಫ್ಲೇಮ್ ಆನ್ ಮಾಡ್ಕೊಳ್ಳೋದು ಬೇಡ. ಈಗ ನಾನು 1 ಕಪ್ ಸಬ್ಬಕ್ಕಿಗೆ 8 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಇದಕ್ಕೆ ಟೊಮ್ಯಾಟೊ ರಸನೂ ಕೂಡ ಕೌಂಟ್ ಆಗತ್ತೆ. ಈಗ ಗ್ರೈಂಡ್ ಮಾಡಿಕೊಂಡ ಟೊಮ್ಯಾಟೊ ರಸನೂ ಕೂಡ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡ ಸಬ್ಬಕ್ಕಿ ಹಾಕೊಳ್ಳಿ. 1 ಕಪ್ ಸಬ್ಬಕ್ಕಿಗೆ 8 ಕಪ್ ನೀರು ಜೊತೆಗೆ ಟೊಮ್ಯಾಟೊ ರಸನ ಹಾಕ್ಕೊಳ್ಬೇಕು. ನಂತರ ಖಾರಕ್ಕೆ 1 ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಮೊದಲಿಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರನೇ ಫ್ಲೇಮ್ ಆನ್ ಮಾಡ್ಕೊಳ್ಳಿ. ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಈಗ ಫ್ಲೇಮ್ ಆನ್ ಮಾಡಿಕೊಂಡು ಒಂದು 8ರಿಂದ 10 ನಿಮಿಷ ಕಂಟಿನ್ಯೂಸ್ ಆಗಿ ಕುದಿಸ್ಕೊಳ್ತಾ ಬರಬೇಕು. ಇದನ್ನು ಕುದಿಸ್ಕೊಳ್ತಾ ಬಂದಂಗೂ ಸಬ್ಬಕ್ಕಿ ಅರಳ್ಕೊಂಡು ಈ ಮಿಕ್ಸ್ಚರ್ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಫುಲ್ ಕುದ್ದಂಗೂ ಈ ಮಿಕ್ಸ್ಚರ್ ಫುಲ್ ಟ್ರಾನ್ಸ್ಲೂಸೆಂಟ್ ಆಗುತ್ತೆ, ಆವಾಗ ಇದು ರೆಡಿ ಆಗಿದೆ ಅಂತ. ಈ ಹಪ್ಪಳ ಮಾಡಲಿಕ್ಕೆ ಜಾಸ್ತಿ ಹೊತ್ತು ಗ್ಯಾಸ್ ಮುಂದೆ ನಿಲ್ಲಬೇಕು ಅನ್ನೋದಿರಲ್ಲ, ಜಸ್ಟ್ ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡತ್ತೆ. ನೋಡಿ, ಈಗ ಈ ಮಿಕ್ಸ್ಚರ್ ಚೆನ್ನಾಗಿ ಕುದ್ದಿದೆ. ಈ ಮಿಕ್ಸ್ಚರ್ ಈ ರೀತಿ ಫುಲ್ ಟ್ರಾನ್ಸ್ಲೂಸೆಂಟ್ ಆಗಿ ಈ ರೀತಿ ನೀಟಾಗಿ ಡಿವೈಡ್ ಆಗತ್ತೆ ಅಂದರೆ ಇದು ರೆಡಿ ಆಗಿದೆ ಅಂತ. ಇವಾಗ ಇದ್ರದ್ದು ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಫ್ಲೇಮ್ ಆಫ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಉಪ್ಪನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪಿನ ಬದಲು ಕರಿಬೇವು ಕೂಡ ಹಾಕ್ಕೊಳ್ಬೋದು. ಹಾಗೆ ಹಪ್ಪಳ ಸಂಡಿಗೆಗಳಿಗೆ ಉಪ್ಪನ್ನು ಆದಷ್ಟು ಕಡಿಮೆನೇ ಹಾಕ್ಕೊಳ್ಬೇಕು, ಯಾಕಂದರೆ ಇದು ಬಿಸಿಲಲ್ಲಿ ಒಣಗಿ ಎಣ್ಣೆಯಲ್ಲಿ ಕರಗಿದಾಗ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅಂದರೂ ತುಂಬ ಉಪ್ಪು ಅಂತ ಅನಿಸತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 5 ನಿಮಿಷ ಆರಲಿಕ್ಕೆ ಬಿಟ್ಟು ಸ್ವಲ್ಪ ಬಿಸಿ ಇದ್ದಾಗಲೇ ಇದಕ್ಕೆ ಹಪ್ಪಳದ ಶೇಪ್ ಕೊಡಬೇಕು. ಹಪ್ಪಳ ಹಾಕ್ಲಿಕ್ಕೆ ನೀವು ಬೇಕಾದರೆ ಬಟ್ಟೆನಾದರೂ ಬಳಸ್ಬೋದು, ಇಲ್ಲ ಈ ರೀತಿ ಶೀಟ್ ತೊಗೊಂಡ್ರೆ ಕೆಲಸ ತುಂಬಾ ಈಸಿ ಆಗತ್ತೆ. ಈ ಶೀಟ್ಗೆ ಸ್ವಲ್ಪ ಎಣ್ಣೆ ಸವರಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಹಪ್ಪಳನ ಸ್ಪ್ರೆಡ್ ಮಾಡ್ಕೋಬೋದು. ಈ ಮಿಕ್ಸ್ಚರ್ ಪೂರ್ತಿ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ, ಅದರಿಂದ ಬಿಸಿ ಇದ್ದಾಗ ಸ್ವಲ್ಪ ತೆಳು ಇರತ್ತಲ್ಲ, ಆವಾಗ ಸ್ಪ್ರೆಡ್ ಮಾಡಲಿಕ್ಕೆ ಈಸಿ ಆಗತ್ತೆ. ಈ ರೀತಿ ಎಲ್ಲದನ್ನು ಹಾಕೊಂಡ್ಮೇಲೆ ಬಿಸಿಲಲ್ಲಾದರೂ ಒಣಗಲಿಕ್ಕೆ ಬಿಡ್ಬೋದು, ಇಲ್ಲ 2 ದಿನ ಫ್ಯಾನ್ ಕೆಳಗೆ ಒಣಗಿಸಿ ಕೊನೆಗೆ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಎಷ್ಟೇ ದಿನಕ್ಕೆ ಸ್ಟೋರ್ ಮಾಡ್ಕೋಬೇಕು ಅಂದರೆ ಇದನ್ನು ಸ್ಟೋರ್ ಮಾಡ್ಕೋಬೋದು. ಈ ಹಪ್ಪಳನ ಶೀಟ್ ಮೇಲೆ ಹಾಕಿರೋದ್ರಿಂದ ಎಷ್ಟು ಈಸಿಯಾಗಿ ತೆಗಿಲಿಕ್ಕೆ ಬರ್ತಾ ಇದೆ. ಚೆನ್ನಾಗಿ ಒಣಗಿದ ಮೇಲೆ ಅದಾಗೆ ಶೀಟ್ನ ಬಿಟ್ಕೊಂಡು ಬರುತ್ತೆ. 2 ದಿನ ಫ್ಯಾನ್ ಕೆಳಗೆ 2 ದಿನ ಬಿಸಿಲಲ್ಲಿ ಒಣಗಿಸಿದ್ದಕ್ಕೆ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಕಾದಿರೋ ಎಣ್ಣೆಗೆ ಹಾಕಿದ ತಕ್ಷಣ ಒಳ್ಳೆ ಹೂ ಅರಳಿದಾಗಿ ಅರಳ್ಕೊಂಡು ಬರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸಿಂಪಲ್. ಇದನ್ನು ಮಾಡಲಿಕ್ಕೆ ತುಂಬ ಜನ ಬೇಕು ಅಂತ ಏನಿಲ್ಲ, ಒಬ್ಬರೇ ಮಾಡ್ಕೊಳ್ಬೋದು, ಅಷ್ಟು ಈಸಿಯಾಗಿದೆ ಈ ಸಬ್ಬಕ್ಕಿ ಟೊಮ್ಯಾಟೊ ಹಪ್ಪಳದ ರೆಸಿಪಿ. ಇದಕ್ಕೆ ಟೊಮ್ಯಾಟೊ ಕೂಡ ಹಾಕಿರೋದ್ರಿಂದ ಒಳ್ಳೆ ಟ್ಯಾಂಗಿ ಟೇಸ್ಟ್ ಇರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ. ಊಟದ ಜೊತೆ ನೆಂಚ್ಕೊಳ್ಳಲಿಕ್ಕೆ, ಸಂಜೆ ಕಾಫಿ ಟೀ ಜೊತೆ ಸ್ನ್ಯಾಕ್ ರೀತಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಈ ಸಬ್ಬಕ್ಕಿ ಟೊಮ್ಯಾಟೊ ಹಪ್ಪಳದ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ,
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.